ಜೈ ಶ್ರೀರಾಮ್ ಯುವಕರ ಬಳಗದ ಸದಸ್ಯರು ಯಾರು ಸಹ ನಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ದಯಮಾಡಿ ಈ ಕ್ರೀಡಾಕೂಟ ಯಶಸ್ವಿಯಾಗಲು ನೀವು ತುಂಬಾ ಶ್ರಮ ವಹಿಸಿದಿರ. ತಿಂಗಳಗಟ್ಟಲೆ ಮಂಜೇಗೌಡರವರು ನಿಮ್ಮನ್ನ ಕಾಣಲು ಬಯಸ್ತಾ ಇದ್ದಾರೆ. ಹಾಗಾಗಿ ದಯಮಾಡಿ ನೀವೆಲ್ಲೇ ಇದ್ರೂ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಈಗ ಅನಂತಗೌಡ ಅವರಿಂದ ಬೋನಸ್ ಪಡೆಯುವಂತಹ ಯತ್ನ ಕಾದು ನೋಡೋಣ. ಅಂಪೈರ್ ಅವರೇ ನೀವೇನು ಮಾತಾಡೋದು? ಬಲಿಷ್ಠ ತಂಡಗಳ ಕಾದಾಟ. ಬೋನಸ್ ಕಟ್ ಆಗಿದೆ. ಸಚಿನ್ ರವರಿಂದ ಅದ್ಭುತವಾದಂತಹ ಟಚ್ ಪಾಯಿಂಟ್. ಹಿರಿಯ ಆಟಗಾರನಾದಂತಹ ರಾಘು ಟಚ್ ಪಾಯಿಂಟ್ಗೆ ಬಲಿಯಾಗಿದ್ದಾರೆ. ಅದ್ಭುತವಾದಂತಹ ಒಂದು ಕೇವಲ ಒಂದು ಅಂಕವನ್ನು ಪಡೆದುಕೊಂಡಿದ್ದಾನೆ. ಮತ್ತೆ ಇದೀಗ ಯಶವಂತ್ ಅದ್ಭುತವಾದಂತಹ ಕಾದಾಟ. ಅದ್ಭುತವಾದಂತಹ ಕಾದಾಟ. ಗಜಪಡೆ ವರ್ಸಸ್ ಲಯನ್ಸ್ ಬೈ ಹೆಜ್ಜಿ ತಂಡದ ವತಿಯಿಂದ ಆಡು ಇಲ್ಲವೇ ಮಡಿ ಪದ್ಯ. ಯಾವುದೇ ಅಂಕವಿಲ್ಲದೆ ವಾಪಸಾತಿ. ಮತ್ತೆ ದಾಳಿಕಾರನಾಗಿ ಯಶು ಅದ್ಭುತವಾದಂತಹ ಪಾದಚಲನೆ ಉಳಿಯುವಂತಹ ಆಟಗಾರ. ತನ್ನ ತಂಡಕ್ಕೆ ಯಾವಾಗಲೂ ಅಂಕಗಳನ್ನು ತಂದುಕೊಡುವಂತಹ ಆಟಗಾರ. ಮತ್ತೆ ಆನಂದಗೌಡ ಅವರಿಂದ ಪ್ರಯತ್ನ. 1 2 3 4 ಬರುವಂತ ಸಾಧ್ಯತೆ ಇತ್ತು, ಆದರೆ ರೈಡ್ ಔಟ್ ಎಂದು ರೆಫ್ರಿ ಘೋಷಿಸಿದ್ದಾರೆ. ಜೀವನದಲ್ಲೂ ಹೀಗೆ ನಾವು ಗೆಲುವಿನ ಮೆಟ್ಟಿಲು ತುಳಿತಾ ಇದ್ದೀವಿ ಅನ್ನುವಷ್ಟರಲ್ಲಿ ಯಾರೋ ಕಾಲು ಎಳೆದು ಬಿಟ್ಟಿರ್ತಾರೆ. ಕಬಡ್ಡಿ ಆಟವೂ ಹಾಗೆ, ನಾವು ಇನ್ನೇನು ಮುಟ್ಟಿದು ಅನ್ನುವಷ್ಟರಲ್ಲಿ ಕಾಲಿನ ಎಳೆದು ಬಿಡ್ತಾರೆ. ಜೀವನದಲ್ಲಿ ಜಾಗೃತಿ ಆಗಿರ್ಬೇಕು ಅಂತ ಸಚೂರ್ ಅವರಿಂದ ಅದ್ಭುತವಾದಂತ ರೈಡಿಂಗ್. ಮತ್ತೊಮ್ಮೆ ಟಚ್ ಪಾಯಿಂಟ್ ನೀಡಿದ್ದಾರೆ ರಾಘುರವರು. ಮತ್ತೊಂದು ಟಚ್ ಪಾಯಿಂಟ್ ನೀಡಿದ್ದಾರೆ. ಮತ್ತೊಮ್ಮೆ ಅಮಿತ್ ಅದ್ಭುತವಾದಂತಹ ರೈಡ್ ಸ್ಕಿಲ್ಗಳನ್ನ ಹೊಂದಿರುವಂತಹ ಆಟಗಾರ ಅಮಿತ್. ಚೆಸ್ ನಂಬರ್ 19. ಗಜಪಡೆ ತಂಡದ ಆಟಗಾರರು ಅತ್ಯಂತ ಚಾಣಕ್ಯತನದ ಆಟವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅಷ್ಟೇ ಪ್ರತಿರೋಧವನ್ನು ಲಾನ್ಸ್ ಬೈ ಹೆಜ್ಜಿ ತಂಡದ ಎಲ್ಲ ಆಟಗಾರರು ನೀಡ್ತಾ ಇದ್ದಾರೆ. ಯಾವುದೇ ಅಂಕವಿಲ್ಲದೆ ವಾಪಸಾತಿ. ಫಸ್ಟ್ ಟೈಮ್ ಔಟ್. ಗಜಪಡೆ ಫಸ್ಟ್ ಟೈಮ್ ಔಟ್. ಏನ್ ಹೇಳ್ದೆ ನಮ್ಮ ಇದೇ ಬೇಜವಾಬ್ದಾರಿ. ನಿಧಾನಕ್ಕಾಗಿ ರಾಶಿ ಆಗಡೆ ಅಂತ ಹೇಳ್ಬೇಕು. ಸ್ಕೋರ್ ಪ್ಲೀಸ್. ಡಿಯರ್ ರೆಫ್ರೀಸ್, ಸ್ಕೋರ್ ಪ್ಲೀಸ್. ಪಾಯಿಂಟ್ ರೆಫ್ರೀಸ್. ಮತ್ತೊಮ್ಮೆ ದಾಳಿಯಲ್ಲಿ ಯಶು ಅವರವರಿಂದ ಮತ್ತೊಮ್ಮೆ ದಾಳಿ. 2 ಟಚ್ ಮುಖಾಂತರ ಪಾಯಿಂಟ್ ನ ಪಡೆದುಕೊಳ್ಳಲು ಯತ್ನ. ಯಾವುದೇ
ಯಾವುದೇ ಅಂಕವಿಲ್ಲದೆ ವಾಪಸಾತಿ. ಮತ್ತೊಮ್ಮೆ ದಾಳಿಯಲ್ಲಿ ಅಮಿತ್ ಥರ್ಡ್ ರೈಡ್. ಮಾಡು ಇಲ್ಲವೇ ಮಡಿ ರೈಡ್. ಅಡಚಣೆಗಾಗಿ ಕ್ಷಮಿಸಿ. ಅಫಿಷಿಯಲ್ ಟೈಮ್ ಔಟ್. ಸೆಕೆಂಡ್ ರೈಡ್. ಸೆಕೆಂಡ್ ರೈಡ್. ಅದ್ಭುತವಾದಂತ ರೈಡಿಂಗ್ ಪ್ರದರ್ಶನ ಹಬೀರ್ ಅವರಿಂದ. ಅಷ್ಟೇ ರಕ್ಷಣಾತ್ಮಕವಾದಂತ ಆಟ ಗಜಪಡೆ ತಂಡದ ವತಿಯಿಂದ. ಮತ್ತೊಮ್ಮೆ ದಾಳಿಕಾರನಾಗಿ ಯಶವಂತ್ ತನ್ನ ತಂಡಕ್ಕೆ ಯಾವಾಗಲೂ ಆಸರೆಯಾಗಿ ಬಂದಂತ ಆಟಗಾರ ಯಶು. ಅಭಿ ಥರ್ಡ್ ರೈಡ್. ಮಾಡು ಇಲ್ಲವೇ ಮಡಿ. ಅದ್ಭುತವಾದಂತ ರೈಡಿಂಗ್ ಪ್ರದರ್ಶನ. ಔಟ್ ಎಂದು ಲಾಬಿಗೂ ಸಹ ಹೋಗಿದ್ದಾರೆ. ಔಟ್ ಎಂದು ಘೋಷಿಸಿದ್ದಾರೆ. ದಯಮಾಡಿ ಕ್ರೀಡಾ ಸ್ಫೂರ್ತಿನ ಮರಿಬೇಕು ಎಲ್ಲ ಆಟಗಾರರು. ಥರ್ಡ್ ರೈಡ್. ಅದ್ಭುತವಾದಂತಹ ದಾಳಿ ಪ್ರದರ್ಶನ. ಡೂ ಆರ್ ಡೈ ರೈಡ್. ಮಾಡು ಇಲ್ಲವೇ ಮಡಿ ಅನ್ನುವಂತ ಪಂದ್ಯ. ರೈಡಿಂಗ್ ಕಿಕ್ನ ಮೂಲಕ ಅದ್ಭುತವಾದಂತ ದಯಮಾಡಿ ಆಟಗಾರರು ಶಿಸ್ತಿನಿಂದ ವರ್ತಿಸಬೇಕು. ದಯಮಾಡಿ ಆಟಗಾರರು ಅಂಪೈರ್ನ ತೀರ್ಮಾನ ಒಪ್ಕೋಬೇಕು. ಅಂಪೈರ್ನ ತೀರ್ಮಾನವೇ ಅಂತಿಮ ತೀರ್ಮಾನ. ಹಿರಿಯ ಆಟಗಾರನ ಅಂದಂತ ಗೋವಿಂದ ಅವರಿಂದ ಅದ್ಭುತವಾದಂತಹ ಡ್ಯಾಶ್ ಎತ್ತಿ ಹೊರಗೆ ಬಿಸಾಕಿದ್ದಾನೆ. ಅಮಿತ್ ರವರಿಂದ ಮತ್ತೊಮ್ಮೆ ದಾಳಿ. ಅದ್ಭುತವಾದಂತಹ ದಾಳಿಗಾರ ಅಮಿತ್. ನೆಕ್ಸ್ಟ್ ಅಪ್ಪರ್ ಅವರಿಂದ ದಾಳಿ. ಅದ್ಭುತವಾದಂತಹ ಒಂದು ಸೂಪರ್ ಆಗುವಂತ ಸಾಧ್ಯತೆ. 3 ಅಂಕ. ಒಂದು ಸಣ್ಣ ಮಿಸ್ಟೇಕಿನಿಂದ 3 ಅಂಕಗಳನ್ನು ಕಳೆದುಕೊಂಡಿದೆ ಗಜಪಡೆ ತಂಡ. ಅದ್ಭುತವಾದಂತಹ ಪ್ರದರ್ಶನ ಅಮಿತ್. ಔಷಧ ಕಬಡ್ಡಿ ತಾರೆ ಅಮಿತ್. ರೆಫರೀಸ್ ಪಾಯಿಂಟ್ಸ್ ಪ್ಲೀಸ್. ಪಾಯಿಂಟ್ಸ್. ಬೈಕ್ ಇಲ್ವಾ? ದಯಮಾಡಿ ಸಂಘದ ಸದಸ್ಯರು ಲೈನ್ ಹಾಕ್ಬೇಕು. Six 3 favor of Lions. IHG.
ಅಣ್ಣ, ಬಾವಿಲ್ಲ ಇನ್ನು 3:30ಗೆ. ದಯಮಾಡಿ ಈ ಸಂಘದ ಸದಸ್ಯರು ನೀರಿನ ವ್ಯವಸ್ಥೆ ಮಾಡಬೇಕು. ರೈಡರ್ ಔಟ್ ಎಂದು ಘೋಷಿಸಿದ್ದಾರೆ ರೆಫ್ರಿ. ಅಪ್ಪು ನೀನು ಮ್ಯಾಚ್ ಕಣ. ನೀನು ಮ್ಯಾಚ್ ಕಣ. 1+2 ಬೋನಸ್ ಅಂಕದ ಮುಖಾಂತರ 10-3 ಫೇವರ್ ಆಫ್ ಲಯನ್ಸ್ ಬೈ ಹೇಜಿ. ಕೂಲಾಗಿ ಇರು. 10-3 ಫೇವರ್ ಆಫ್ ಲಯನ್ಸ್ ಬೈ ಹೇಜಿ. 7 ಅಂಕದ ಮುನ್ನಡೆ ಲಯನ್ಸ್ ಬೈ ಹೇಜಿ ತಂಡಕ್ಕೆ. ಕಟ್ಟ ಬರಲಿ, ಈ ಕಡೆನೇ ಮಾಡು. ಇದೀಗ ಮತ್ತೊಮ್ಮೆ ಯಶು ತನ್ನ ತಂಡಕ್ಕೆ ಹಾ, come on. ರೈಡ್ ಔಟ್. ಅದೇ ಕೊಡ್ತಾ ಇರೋದು ಗೋವಿಂದ, ಗೋವಿಂದ. ಅಣ್ಣ, ರೈಡರ್ ಪಾಯಿಂಟ್ ಇದು. ಸಾರಿ ಸರ್, ರೈಟ್ ಸೇಫ್. ಅಮಿತ್ ರವರಿಂದ ಮತ್ತೊಮ್ಮೆ ದಾಳಿ. ಅದ್ಭುತವಾದಂತಹ ಪಾದಚಲನೆ ಉಳ್ಳಂತಹ ಆಟಗಾರ. ಭವಿಷ್ಯದ ಕಬಡ್ಡಿ ತಾರೆ ಆಗುವಂತಹ ಎಲ್ಲ ಲಕ್ಷಣಗಳು ಈ ಹುಡುಗನಲ್ಲಿದೆ. ಸಚ್ಚಿ ಇನ್ನು ಹಿಂದೆ ಕೊಡು ಸಚ್ಚಿ. ಇಶು ಬೇಡ, ರೈಡ್ ಹೋಗಿ ಇಶು. ಚೋಟ ಅವನೊಂದು 2 ಬೋನಸ್ ಕೊಡ. ಮತ್ತೊಮ್ಮೆ ದಾಳಿಕಾರನಾಗಿ ಯಶು ತನ್ನ ತಂಡಕ್ಕೆ ಯಾವಾಗಲೂ ಆಸರೆಯಾಗುವಂತಹ ಆಟಗಾರ ಯಶು. ಅವಿಲ್ ಕಾರ್ನರ್ ಆಡ್ದ ಅಲ್ಲೇ ತೊಡ್ಮಂಗ್ ಹೋಗವನೆ. ನೆಕ್ಸ್ಟ್ ಕಾರ್ನ ಆ ಕಡೆ ಬೋನಸ್ ಮಾಡು, ಅವರೇ ಬರ್ತಾ ಇಲ್ಲ. ಬೋನಸ್ ಮಾಡು, ಬರಲಕ್ಕನ್ ಮಾಡು. ಅದ್ಭುತವಾದಂತಹ ಆಕ್ರಮಣಕಾರಿಯಾದಂತಹ ಪ್ರದರ್ಶನ ಯಶೂರವರಿಂದ. ಯಶು ಅವರೇ ಮತ್ತೊಮ್ಮೆ ಅಮಿತ್. Blue Heart by Red. ದಯಮಾಡಿ ಅಂಪೈರ್ನ ತೀರ್ಮಾನ. ಸೌಂಡ್ಸ್ ಓಕೆ, ಥ್ಯಾಂಕ್ ಯು. ಮತ್ತೊಮ್ಮೆ ದಾಳಿಕಾರನಾಗಿ ಸಚಿನ್. ದೀಪಕ್ ಆಡೋರು ಮುಟ್ಟಲ್ಲ. ಇವತ್ತು ಸೋಮವಾರ ನಾನ್ ವೆಜ್ ಅಲ್ಲ, ವೆಜ್ಜು. ಅದು ನೋಡೋಣ ಯಾರಿಗೆ ಈ ಒಂದು ಗೆಲುವಿನ ಹೂಮಾಲೆ. both the captains, ದೀಪಕ್ ಆಡು ಬೇಗ. last 4 minutes to go. ಕಡೆಯ 3. ಸಚ್ಚಿ ದೀಪಕ್ ಆಡ್ತಾರೆ, ಮುಟ್ಟಲ್ಲ. ಪಾಯಿಂಟ್ ಆಯ್ತವೆ. ದೀಪಕ್ ಚಾರ್ಜ್ ಮಾಡು. ಕಡೆಯ 3 ನಿಮಿಷಗಳ ಆಟ. ಮತ್ತೊಮ್ಮೆ ದಾಳಿಕಾರನಾಗಿ ಅಮಿತ್. ಅದ್ಭುತವಾದಂತಹ ದಾಳಿಕಾರ, ತನ್ನ ತಂಡಕ್ಕೆ ಆಸರಿಯಾದಂತಹ ದಾಳಿಕಾರ. ಸಮಯ ವ್ಯರ್ಥ ಮಾಡುವಂತಹ ತಂತ್ರಗಾರಿಕೆಯಲ್ಲಿ ಇದೀಗ ಕಬಡ್ಡಿ ಆಟದ ತಂತ್ರಗಾರಿಕೆ ಅಂದ್ರೆ ಹಾಗೆ
ಅದು ಯಾವಾಗಲೂ ಜಿದ್ದಾಜಿದ್ದಿನಿಂದ ಕೂಡಿರಲ್ಲ, ಕೆಲವು ತಂತ್ರಗಳನ್ನು ಸಹ ನಾವು ಉಪಯೋಗಿಸಬೇಕಾಗ್ತದೆ. ಮತ್ತೊಮ್ಮೆ ದಾಳಿಯಲ್ಲಿ ಚಿನ್ನಿ ಅದ್ಭುತವಾದಂತಹ ಟ್ಯಾಕಲ್ಗೆ ಬಲಿಯಾಗಿದ್ದಾನೆ. ಮತ್ತೊಮ್ಮೆ ದಾಳಿಯಲ್ಲಿ ಅಭಿ, ಹಾಗೆಲ್ಲ ಕರಿಬಾರ್ದು. ಅಭಿ ಅವ್ರನ್ನ ಇಲ್ಲಿ ಯಾರೋ ಕುಂಟ ಅಂತ ಕರಿತಾವ್ರು ನೋಡಿ ಸರ್, ಇಲ್ಲಿ ದಯಮಾಡಿ ಆಮೇಲೆ ವಿಚಾರಿಸ್ಕೊಳ್ಳಿ. ಪಂದ್ಯ ಮುಗಿದ ಮೇಲೆ ಅವ್ರನ್ನ ವಿಚಾರಿಸ್ಕೊಳ್ಳಿ, ನೀವು ಬಿಡಬೇಡಿ ಅವರು. ಮತ್ತೊಮ್ಮೆ ದಾಳಿಕನಾಗಿ ಸಚಿ, ಸಚಿ ತನ್ನ ತಂಡಕ್ಕೆ ಆಸರೆಯಾಗುವಂತ ಆಟಗಾರ. ಟಚ್ ಪಾಯಿಂಟ್, ಥರ್ಡ್ ರೈಡ್, do or die ride. Last 1 minute, ಕಡೆಯ 1 ನಿಮಿಷದ ಆಟ. ಅದ್ಭುತವಾದ ಚೈನ್ಗೆ ಬಲಿಯಾಗಿದ್ದಾನೆ. ಮತ್ತೊಮ್ಮೆ ಯಶು, ಅದ್ಭುತವಾದಂತ ದಾಳಿಕಾರ ತನ್ನ ತಂಡಕ್ಕೆ ಆಸರೆ ಆಗ್ತಾನೆ, ಕಾದು ನೋಡ್ಬೇಕಾಗಿದೆ. ಆದರೆ ಸಮಯಾವಕಾಶ ಇಲ್ಲ. ದೈತ್ಯ ಪ್ರತಿಭೆ ಗೋವಿಂದ ಅವರಿಂದ ಮತ್ತೊಂದು ಕ್ಯಾಚ್. ಹಳೆ ಆಟಗಾರನಾದಂತಹ ಗೋವಿಂದ ಅವರಿಂದ ಮತ್ತೊಂದು ಟ್ಯಾಕಲ್. ತಂಡದ ಮಾಲೀಕರಾದ ಆನಂದ್ ಗೌಡ ಅವರಿಂದ ಮತ್ತೊಂದು ದಾಳಿ. ಅದ್ಭುತವಾದಂತಹ ಶ್ರೇಷ್ಠ ಪ್ರದರ್ಶನ ನೀಡಿದಂತಹ ಫೈಟಿಂಗ್ ಅಲ್ಲೂ ಸಹ 1 ಅಂಕವನ್ನ ಸಂಪಾದನೆ ಮಾಡಿದ್ದಾರೆ ಆನಂದ್ ಅವರು. ಈ ಗೆಲುವಿನೊಂದಿಗೆ ಫೈನಲ್